ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದ್ರೆ, ನಮ್ಮ ಹತ್ರ ಐತಿ ಜಿಯೋ ಫೋನ್ನ ನೆಕ್ಸ್ಟ್. ಆಲ್ರೆಡಿ ನೀವು ಟೈಟಲ್ ಏನು ತಮ್ಮನೇಲಿ ನೋಡಿದ್ರಿ, ಇದರೊಳಗಡೆ ಏನು ಪ್ರಾಬ್ಲಮ್ ಐತೆ ಅಂತ ಹೇಳಿಸಿಂದ ಈ ಫೋನ ಕಸ್ಟಮರ್ ನಮ್ಮ ಅಂತ್ಯಕ ಡಿಸ್ಪ್ಲೇ ರಿಪ್ಲೇಸ್ ಮಾಡ್ಬೇಕಂತ ತೊಗೊಂಬಂದಿದ್ರು. ನೋಡ್ಬೋದು, ಆಲ್ರೆಡಿ ನಾವು ಈ ಫೋನಿಂದು ಡಿಸ್ಪ್ಲೇನ ಹಾಕಿದ್ದೀವಿ, ಬಟ್ ಇನ್ನು ಫಿಟ್ಟಿಂಗ್ ಮಾಡಿಲ್ಲ. ಜಸ್ಟ್ ಡಿಸ್ಪ್ಲೇ ಫಿಟ್ಟಿಂಗ್ ಮಾಡಿದೆವು, ಬಟ್ ಇದರೊಳಗಡೆ ಚಾರ್ಜಿಂಗ್ ಹಾಕಿ ಚೆಕ್ ಮಾಡ್ಬೇಕಂತ ಹೇಳಿ ಚಾರ್ಜಿಂಗ್ ಹಾಕಿದಾಗ ಸೊ ಇದರೊಳಗಡೆ ಏನು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ, ಡಿಸ್ಪ್ಲೇನ ನಾನು ಮೊದಲಿನ ಡಿಸ್ಪ್ಲೇ ತೆಗೆದು ಇದರೊಳಗಡೆ ಬೇರೆ ಡಿಸ್ಪ್ಲೇ ಇನ್ಸರ್ಟ್ ಮಾಡಿದ್ದೀನಿ. ಇನ್ನು ಕಂಪ್ಲೀಟ್ ಫಿಟ್ಟಿಂಗ್ ಮಾಡಿದಿಲ್ಲ. ನೋಡ್ಬೋದು, ಕುಲ್ಲ ಐತಿ. ಸೊ ಇದನ್ನು ಡಿಸ್ಪ್ಲೇ ಹಾಕಿ ಫೋಲ್ಡರ್ ಮೇಲ್ಗಡೆ ಇಟ್ಟು ಬ್ಯಾಟ್ರಿ ಹಾಕಿ ಚಾರ್ಜಿಂಗ್ ಹಾಕಿದಾಗ ಒಳಗಡೆ ಜಿಯೋ ಲೋಗೋ ಆನ್ ಆಗೋದು ಆಫ್ ಆಗೋದು ಆಫ್ ಆಗೋದು ಆಗ್ತದೆ. ಯಾವುದೇ ರೀತಿ ಇಲ್ಲಿ ಚಾರ್ಜಿಂಗ್ ಆಗುತ್ತಿಲ್ಲ. ಆ್ಯಂಡ್ ಚಾರ್ಜಿಂಗ್ ಹಾಕಿದಾಗ ಫೋನ್ ಆನ್ ಮಾಡಿದ್ರು ಕೂಡ ಫೋನ್ ಆನ್ ಆಗ್ತಿಲ್ಲ. ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸಾಗುತ್ತೆ, ನೋಡ್ಬೋದು. ಈ ರೀತಿ ಚಾರ್ಜಿಂಗ್ ಹಾಕಿದ ಮೇಲೆ ಆನ್ ಆಗೋದು ಆಫ್ ಆಗೋದು ಆಫ್ ಆಗೋದು ಆಗ್ತೈತಿ. ಸೊ ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಫಿಕ್ಸ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೋಡ್ಬೋದು, ಇವಾಗ ನಾನು ಚಾರ್ಜಿಂಗ್ ಅನ್ನು ಇನ್ಪುಟ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಏನೈತೆ ಅಂತ ನೋಡ್ಬೋದು. ಚಾರ್ಜಿಂಗ್ ಹಾಕಿದ ಕೂಡಲೇ ಜಿಯೋ ಅಂತೇಳಿ ಲೋಗೋ ಬರ್ತೈತೆ. ಓಕೆನಾ? ಸೊ ಜಿಯೋ ಅಂತೇಳಿ ಲೋಗೋ ಬಂದಕಿಂದ ಮತ್ತೆ ಆಫ್ ಆಗುತ್ತೆ, ಮತ್ತೆ ಜಿಯೋ ಅಂತ ಲೋಗೋ ಬರ್ತೈತೆ. ನೋಡ್ಬೋದು, ಫೋನ್ ಮತ್ತೆ ಆಫ್ ಆಯಿತು, ಮತ್ತು ಇವಾಗ ಜಿಯೋ ಅಂತ ಲೋಗೋ ಬಂತು. ನೀವು ಎಷ್ಟೊತ್ತು ಹಾಕಿದ್ರು ಕೂಡ ಸೇಮ್ ಪ್ರಾಬ್ಲಮ್. ಕಸ್ಟಮರ್ ಇದನ್ನು ಹಾಕಿ ನೋಡಿ ಸುಮಾರು ಗಂಟೆಗಳ ತನಕ ಹಾಕಿ ನೋಡಿದಾರೆ, ಸೇಮ್ ಪ್ರಾಬ್ಲಮ್ ಬರತ್ತೆ ಅಂತ ಹೇಳಿಕೊಂಡು ನಮ್ಮ ಕಡೆ ತೊಗೊಂಬಂದಾರೆ. ಸೊ ಇದನ್ನು ಫಿಕ್ಸ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಂಡು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡೋದು ಸಿಂಪ್ಲಿ ನಾನು ಬ್ಯಾಟ್ರಿನ ಡಿಅಸೆಂಬಲ್ ಮಾಡಿದ್ದೀನಿ. ಫೋನನ್ನು ಆಲ್ರೆಡಿ ಬ್ಯಾಟ್ರಿನ ತೆಗಿತೀನಿ. ಸೊ ಕೆಲವೊಂದು ಶಾಪ್ಗಳಿಗೆ ಏನು ಮಾಡಿಬಿಡ್ತಾರೆ, ಡೈರೆಕ್ಟ್ಲಿ ಬ್ಯಾಟ್ರಿ ತೆಗೆದಕಿಂದ ಹೊಸ ಬ್ಯಾಟ್ರಿ ಹಾಕಿ ಕೊಟ್ಬಿಡ್ತಾರೆ, ಬ್ಯಾಟ್ರಿ ಹೋಗಿದೆ ಅಂತ ಹೇಳಿಕಿಂದ. ಸೊ ಅದಕ್ಕಿಂತ ಬೆಟರ್ ಆಪ್ಷನ್ ಏನಪ್ಪ ಅಂತಂದ್ರೆ, ಈ ಬ್ಯಾಟ್ರಿನ ರಿಪೇರಿ ಮಾಡಬೇಕು. ಇದರೊಳಗಡೆ ಒಂದು ಲೈನ್ ಮಿಸ್ಸಿಂಗ್ ಆಗಿರ್ತದೆ, ಅದನ್ನು ಜಂಪರ್ ಮಾಡಿ ಆ ಒಂದು ಪ್ರಾಬ್ಲಮನ್ನು ಫಿಕ್ಸ್ ಮಾಡಿಕೊಡೋದಿರ್ತೈತಿ. ಸೊ ಇದೊಂದು ಸಣ್ಣ ಅಮೌಂಟ್ನಾಗ ರಿಪೇರಿ ಆಗಿ ಹೋಗಿಬಿಡ್ತೈತಿ. ಅದಕ್ಕಿಂತ ಹೆಚ್ಚಿನ ಕಾಸ್ಟ್ ತೊಗೊಂಡ್ಕಿಂದ ನಿಮಗೆ 400-500 ರೂಪಾಯಿ ತೊಗೊಂಡು ಬ್ಯಾಟ್ರಿ ಹೋಗಿದೆ ಅಂತ ಹೇಳಿ ಬ್ಯಾಟ್ರಿ ಚೇಂಜ್ ಮಾಡಿಕೊಡ್ತಾರೆ. ಸೊ ಗ್ರಾಹಕರು ಈ ವಿಡಿಯೋ ನೋಡ್ತಿದ್ದಾರೆ, ದಯವಿಟ್ಟು ನೋಡಿರಿ. ಅಂಗಡಿ ಕಾರ್ ಆಗಿದ್ರೆ ಈ ವಿಡಿಯೋನ ಈ ಫೋನನ್ನು ರೆಡಿ ಮಾಡಿ ಕಸ್ಟಮರಿಗೆ ಒಂದು ಮಿನಿಮಲ್ ಚಾರ್ಜ್ ತೊಗೊಂಡಿಕ್ಷಿಂದ ಫೋನನ್ನು ರೆಡಿ ಮಾಡಿಕೊಡ್ರಿ. ಸೊ ಬ್ಯಾಟ್ರಿ ಬೇರೆ ರಿಪ್ಲೇಸ್ ಮಾಡೋಕ್ಕಿಂತ ಬೆಟರ್ ಇದನ್ನು ರೆಡಿ ಮಾಡಿರಿ. ಓಕೆನಾ? ಸಿಂಪ್ಲಿ ಇದ್ರ ಮೇಲಿರುವಂಥ ಸ್ಟಿಕ್ಕರನ್ನು ಓಪನ್ ಮಾಡ್ತೀನಿ ನಾನು. ಸ್ಟಿಕ್ಕರ್ ಓಪನ್ ಮಾಡಿ ಇದ್ರ ಮೇಲಿರುವಂಥ ಫ್ರೇಮನ್ನು ಡಿಅಸೆಂಬಲ್ ಮಾಡ್ಬೇಕು. ಸರಿನಾ? ಸೊ ಫ್ರೇಮನ್ನು ಡಿಅಸೆಂಬಲ್ ಮಾಡ್ತೀನಿ. ಕೆಲವೊಂದು ವಿಡಿಯೋ ಕ್ಲಿಪ್ ಇಲ್ಲಿ ಡಿಲೀಟ್ ಆಗಿದ್ದಾವೆ. ಸೊ ಸಮ್ ರೀಸನ್ನ ನಾನು ವಿಡಿಯೋ ಶೂಟ್ ಮಾಡಿ ಭಾಳ ದಿವಸ ಆಗಿತ್ತು. ಕೆಲವೊಂದು ಫೋಟೋಸನ್ನು ಡಿಲೀಟ್ ಮಾಡ್ಬೇಕಾದ್ರೆ ವಿಡಿಯೋಸ್ ಕೂಡ ಡಿಲೀಟ್ ಹೋಗಿದ್ದಾವೆ. ಆದರೂ ಕೂಡ ನಾನು ನಿಮಗೆ ಪ್ರಾಪರ್ ನಾಲೆಜ್ ಕೊಡ್ತೀನಿ, ಯಾವ ರೀತಿ ಫಿಕ್ಸ್ ಮಾಡಬೇಕು ಈ ರೀತಿ ಪ್ರಾಬ್ಲಮ್ ಬಂದಾಗ ಅಂತ ಹೇಳಿ. ನೀವು ಈಸಿಲಿ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ. ಬಟ್ ಅದಕ್ಕಿಂತ ಬೆಟರ್ ಆಪ್ಷನ್, ಬ್ಯಾಟ್ರಿ ಪ್ರಾಬ್ಲಮೇ ಇಲ್ವಲ್ಲ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗೈತಿ, ಬಟ್ ಇದ್ರೊಳಗಡೆ ಫೋನ್ ಆನ್ ಆಗ್ತಿಲ್ಲ, ಓನ್ಲಿ ಚಾರ್ಜಿಂಗ್ ಲೋಗೋ ಬರಾಗ್ತೈತಿ. ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳಿಂದ ನಾವು ಈ ಒಂದು ವಿಡಿಯೋದಾಗ ಬ್ಯಾಟ್ರಿ ರಿಪ್ಲೇಸ್ ಮಾಡ್ದೇನೆ ಹಳೆ ಬ್ಯಾಟ್ರಿನೇ ಯಾವ ರೀತಿ ಫಿಕ್ಸ್ ಮಾಡೋದು. ಹಳೆ ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿ ಓಕೆ ಐತಿ, ಬಟ್ ಫೋನ್ ಕಂಪ್ಲೀಟ್ಲಿ ಆನ್ ಆಗುತ್ತಿಲ್ಲ. ಯಾಕಪ್ಪ ಅಂದ್ರೆ ಒಂದು ಲೈನ ಮಿಸ್ಸಿಂಗ್ ಐತಿ. ಓಕೆನಾ? ಸರಿ, ಈ ರೀತಿ ಪ್ಯಾನಲ್ನ ನಾನು ಡಿಅಸೆಂಬಲ್ ಮಾಡ್ತೀನಿ. ಸೊ ಡಿಅಸೆಂಬಲ್ ಮಾಡಿಕೊಳ್ಳೆ ಒಂದು ಜಂಪರ್ ಇರ್ತೈತೆ. ಸರಿನಾ? ಆ ಜಂಪರನ್ನು ನಾವು ಹಾಕಬೇಕು. ಜಂಪರ್ ಹಾಕಿದ ಕೂಡಲೇ ಇಲ್ಲಿರುವಂಥ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ. ಆ್ಯಂಡ್ ಸಾಲ್ವ್ ಕೂಡ ಮಾಡಿ ತೋರಿಸ್ತೀನಿ. ನಾನು ಆಗಲೇ ಹೇಳಿದಾಗ ಕೆಲವೊಂದು ವೀಡಿಯೋ ಕ್ಲಿಪ್ಗಳು ಡಿಲೀಟ್ ಆಗಿದ್ದವು. ವಿಡಿಯೋ ಶೂಟ್ ಮಾಡಿ ತುಂಬ ದಿನ ಆಗಿತ್ತು. ಕೆಲವೊಂದು ಹಳೆ ಫೋಟೋಸ್ಗಳನ್ನ ಡಿಲೀಟ್ ಮಾಡೋಕೆ ಹೋಗಿ ವಿಡಿಯೋ ಕ್ಲಿಪ್ ಕೂಡ ನನ್ನ ಫೋನ್ ಒಳಗಿಂದ ಡಿಲೀಟ್ ಆಗಿದ್ದಾವೆ. ಓಕೆನಾ? ಇವಾಗ ನಾನು ಕಂಪ್ಲೀಟ್ಲಿ ಡಿಅಸೆಂಬಲ್ ಮಾಡ್ತೀನಿ. ಡಿಅಸೆಂಬಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು B ಮೈನಸ್ P ಮೈನಸ್ ಅಂತ ಹೇಳಿ 2 ಪಾಯಿಂಟ್ ಅದಾವೆ. ಸರಿನಾ? ಸೊ ಈ B ಮೈನಸ್ಸಿಂದ P ಮೈನಸ್ಗೆ ಒಂದು ಜಂಪರನ್ನು ಹೊಡಿಬೇಕು. ಈ ಜಂಪರ ಬೋರ್ಡ್ ಒಳಗಿಂದ ಮಿಸ್ ಆಗಿರ್ತದೆ ಕೆಳಗಡೆ. ಸೊ ಮಿಸ್ ಆದ ಕಾರಣ ಬ್ಯಾಟ್ರಿ ಲೋಗೋ ಆನ್ ಆಗೋದು ಆಫ್ ಆಗೋದು ಆಗ್ತಿರ್ತದೆ. ಸೊ ಇದನ್ನು ಫಿಕ್ಸ್ ಮಾಡೋಣ. ಸೊ ಜಂಪರ್ ಮಾಡಿದ್ಕೊಳ್ಳಿ. ಇವಾಗ ನಾನು ಚಾರ್ಜಿಂಗನ್ನು ಹಾಕಿದ್ದೀನಿ. ನಾನು ಆಗಲೇ ಹೇಳಿದಾಗ ಹಿಂದಿನ ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿರೋ ಕಾರಣ ನಾನು ಒಂದು ಇಮೇಜ್ ಮುಖಾಂತರ ನಿಮ್ಗೆ ತೋರಿಸಿದ್ದೀನಿ. ಇವಾಗ ನೋಡ್ಬೋದು, ಫೋನ್ ನಮ್ಮದು ಚಾರ್ಜಿಂಗ್ ಹಾಕಿದ್ದೀನಿ, ಜಿಯೋ ಲೋಗೋ ಬಂದೈತಿ. ಸೊ ಇದು ಮತ್ತೆ ಆನ್ ಆಗೋದು ಆಫ್ ಆಗೋದು ಆಯ್ತಪ್ಪ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಅರ್ಥ. ಸರಿನಾ? ಇವಾಗ ನೋಡಿರಿ, ಜಿಯೋ ಲೋಗೋ ಬಂದೈತಿ, ಕಂಪ್ಲೀಟ್ ಫೋನ್ ಆನ್ ಆಗಿರೋದನ್ನು ಕೂಡ ನಾನು ತೋರಿಸ್ತೀನಿ. ನೋಡ್ಬೋದು, ವೆಲ್ಕಮ್ ಅಂತ ಬಂತು. ಇಟ್ ಮೀನ್ಸ್ ಕಂಪ್ಲೀಟ್ಲಿ ನಮ್ಮ ಫೋನ್ ಆನ್ ಆಗುವಂಥ ಸಾಧ್ಯತೆಗಳದಾವೆ. ಮೋಸ್ಟ್ಲಿ ಕೇಸಸ್ ಒಳಗೆ ಈ ರೀತಿ ಪ್ರಾಬ್ಲಮ್ ಇದ್ದು 100% ಫಿಕ್ಸ್ ಆಗ್ತಾವೆ. ಇನ್ ಕೇಸ್ ಆಗದೇ ಇದ್ದಾಗ ಮಾತ್ರ ನಾವು ಬ್ಯಾಟ್ರಿನ ಚೇಂಜ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ಕಸ್ಟಮರ್ ಬಂದ ಕೂಡಲೇ ಸೀದಾ ಬ್ಯಾಟ್ರಿ ಹೋಗಿದೆ ಅಂತ ಹೇಳಿ ಬ್ಯಾಟ್ರಿ ಹಾಕಿ ನೋಡೋದಿರಂಗಿಲ್ಲ. ಸೊ ಬ್ಯಾಟ್ರಿ ಹೋಗೋದಂತೂ ನಿಮ್ಗೆ ಗೊತ್ತಿರಲ್ಲ. ಕಸ್ಟಮರ್ ಈ ರೀತಿ ಪ್ರಾಬ್ಲಮ್ ತೊಗೊಂಬಂದಾಗ ಬ್ಯಾಟ್ರಿ ಡೈರೆಕ್ಟ್ ಚೇಂಜ್ ಮಾಡ್ಕೊಂಡು ಕೊಟ್ಟುಬಿಡ್ತೀರಿ. ನೀವು ಬ್ಯಾಟ್ರಿ ಹಾಕಿ ನೋಡ್ತೀರಿ, ಚಾಲೋ ಆಯ್ತಾ, ಹಂಗಾರೆ ಬ್ಯಾಟ್ರಿ ಹೋಗ್ಯದ ಅಂತ ಹೇಳಿ ಕೊಟ್ಟುಬಿಡ್ತಾರೆ. ಅದಕ್ಕಿಂತ ಬೆಟರ್ ಆಪ್ಷನ್ನ ಬ್ಯಾಟ್ರಿನ ರಿಪೇರಿ ಮಾಡಬೇಕು. ನೋಡ್ಬೋದು ಸ್ನೇಹಿತರೆ, ಜಿಯೋ ಅಂತ ಬಂತು, ಫೋನ್ ನಮ್ಮದು ಕಂಪ್ಲೀಟ್ ಆನ್ ಆಯಿತು. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿನಿ. ಕೆಲವೊಂದು ಸಲ ಏನಾಗುತ್ತೆ, ಬ್ಯಾಟ್ರಿ ಪ್ರಾಬ್ಲಮ್ ಫಿಕ್ಸ್ ಮಾಡಲಾರ್ದೇ ಕಸ್ಟಮರಿಗೆ ಏನು ಮಾಡಿಬಿಡ್ತಾರೆ, ಮೋಸ ಮಾಡಿಬಿಡ್ತಾರೆ. ಕೆಲವೊಂದು ಅಂಗಡಿಯವ್ರು ಏನು ಮಾಡ್ಬಿಡ್ತಾರೆ, ಡೈರೆಕ್ಟ್ ಬ್ಯಾಟ್ರಿನೇ ರಿಪ್ಲೇಸ್ ಮಾಡಿಬಿಡ್ತಾರೆ. ನಿಮ್ಮ ಬ್ಯಾಟ್ರಿ ಹೋಗೈತೆ ಅಂತ ಹೇಳಿಕಿಂದ ಬ್ಯಾಟ್ರಿ ತೆಗೆದ ಕೇಸಿಂದ ಬ್ಯಾಟ್ರಿ ಹೊಸದು ಹಾಕಿ ಕೇಸಿಂದ ಕೊಟ್ಬಿಡ್ತಾರೆ. ಸೊ ಅದಕ್ಕಿಂತ ಬೆಟರ್ ಆಪ್ಷನ್ ಏನಪ್ಪ ಅಂತಂದ್ರೆ, ಎಲ್ಲ ಗ್ರಾಹಕರಿಗೆ ಒಂದು ವೇಳೆ ಈ ವಿಡಿಯೋನ ಗ್ರಾಹಕರು ನೋಡ್ತಿದ್ರಪ್ಪ ಅಂದ್ರೆ, ದಯವಿಟ್ಟು ನಿಮ್ಮ ಒಂದು ಫೋನನ್ನು ಎಲ್ಲಿ ಸರಿಯಾಗಿ ವರ್ಕ್ ಮಾಡ್ತಾರೆ ಅಂತಲ್ಲಿ ಒಯ್ದು ಕೇಸಿಂದ ಕೊಡ್ರಿ. ಇಲ್ಲಪ್ಪ ಅಂದ್ರೆ ಸುಮ್ಮನೆ ಬ್ಯಾಟ್ರಿನ ತೆಗೆದು ಬೇರೆ ಬ್ಯಾಟ್ರಿನ ಹಾಕಿದ್ರು ಕೂಡ ನಿಮ್ಮ ಫೋನ್ ಚಾಲು ಆಗುತ್ತೆ. ಸುಮ್ಮನೆ ರಿಪ್ಲೇಸ್ ಮಾಡೋಕ್ಕಿಂತ ಬೆಸ್ಟ್ ಆಪ್ಷನ್ ಅದನ್ನ ರಿಪೇರಿ ಮಾಡೋವೇ ಮೆಕ್ಯಾನಿಕಲ್. ಕಾಸ್ಟ್ ಉಳಿತೈತಿ,
ಪ್ಲಸ್ ನಿಮ್ಮ ಅಮೌಂಟ್ ನಿಮಗೆ ಒಂದು ಬೆಟರ್ ಕ್ವಾಲಿಟಿ ಬ್ಯಾಟ್ರಿ ಏನು ಬಂದಿರ್ತದೆ ಕಂಪನಿ ಜೊತೆ, ಆ ಬ್ಯಾಟ್ರಿ ಕೂಡ ನಿಮ್ಗೆ ಸೇವ್ ಆಗಿರ್ತದೆ. ನಾನು ನಿಮ್ಗೆ ಹೇಳೋದು ಒಂದು ಬೆಟರ್ ಆಗಿ ಕರೆಕ್ಟಾಗಿ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಲ್ಲಿ ಕೊಡ್ರಿ. ₹100 ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಕೆಲಸ ಮಾತ್ರ ಜೆನ್ವನ್ ಆಗಿರಬೇಕು. ಎಲ್ಲ ನಮ್ಮ ಟೆಕ್ನಿಷಿಯನ್ಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಕಸ್ಟಮರ್ ಕಡೆಯಿಂದ ಕರೆಕ್ಟಾಗಿ ಕೆಲಸ ಮಾಡಿ ಕರೆಕ್ಟಾಗಿ ಅಮೌಂಟನ್ನು ಇಳಿಸ್ಕೊರಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡು. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.